ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಜೋರಾಗಿದೆ. ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಇದು ಮೊದಲ ಸ್ವಾತಂತ್ರ್ಯೋತ್ಸವ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಲಿದ್ದಾರೆ. ಬೆಳಿಗ್ಗೆ 8:55 ಮಾಣಿಕ್ ಷಾ ಮೈದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಸಿಎಂ ಆಗಿ ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಗೌರವ ವಂದನೆಯನ್ನ ಸ್ವೀಕರಿಸಿ ರಾಜ್ಯವನ್ನ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡಲಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣ ಡಿಕೆ ಶಿವಕುಮಾರ್ ಅವರಿಂದ. ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಸ್ವಾತಂತ್ರ್ಯೋತ್ಸವ ಇದು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಸ್ವಾತಂತ್ರ್ಯೋತ್ಸವವನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಗಳಾಗಿದೆ. 8:55 ಮಾಣಿಕ್ ಷಾ ಮೈದಾನಕ್ಕೆ ಸಿಎಂ ಬರ್ತಾರೆ. 9 ಗಂಟೆಗೆ ಸಿಎಂ ಆಗಿ ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಭಾರತ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ನಡೆಸಿದಂತ ಚಳುವಳಿ ಹೋರಾಟ ಒಂದೆರಡಲ್ಲ. ಕರ್ನಾಟಕದಲ್ಲೂ ಕೂಡ ಅನೇಕ ಹೋರಾಟಗಳು ನಡೆಯಿತು. ಆ ಎಲ್ಲ ಹೋರಾಟಗಳ ಪ್ರತಿಫಲ ಇವತ್ತು ನಾವು ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೀಗ ಮಾಣಿಕ್ ಷಾ ಗ್ರೌಂಡ್ನಲ್ಲಿರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಎಲ್ಲ ರೀತಿಯ ಪ್ರಿಪ್ರೇಷನ್ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಿಹರ್ಸಲ್ ಮಾಡಲಾಗಿದೆ. ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ಪಾಸ್ ಇಲ್ಲದವ್ರಿಗೆ ಯಾರಿಗೂ ಸಹ ಎಂಟ್ರಿ ಇರೋದಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ವ್ಯವಸ್ಥೆ ಇರುತ್ತೆ. ಸುಮಾರು 8,000 ಆಸನದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. VIP-ಗಳಿಗೆ 3,000 ಪಾಸ್ಗಳನ್ನು ವಿತರಿಸಲಾಗಿದೆ. ಮತ್ತೆ ಪಬ್ಲಿಕ್ಕು ಸಹ ಬರೋದಕ್ಕೆ ಸಹ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ರಿಹರ್ಸಲ್, ಪಥಸಂಚಲನ. ಈ ಬಾರಿ ತೆಲಂಗಾಣ ಪೊಲೀಸರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರು, ಮಹಿಳಾ ಪೊಲೀಸರು, ಅಕ್ಕಪಡೆ, ಟ್ರಾಫಿಕ್ ಪೊಲೀಸರು ಸೇರಿದಂತೆ ಸ್ಕೂಲು, ಸ್ಕೌಟ್ನ ವಿದ್ಯಾರ್ಥಿಗಳು ಅವರೆಲ್ಲರೂ ಸಹ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. 9 ಗಂಟೆ ಸುಮಾರಿಗೆ ಕರೆಕ್ಟ್ ಆಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಏನಿದ್ದಾರೆ, ಸಿಎಂ ಬಂದು ಏನು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ನಂತರ ಈ ಬಾರಿ ವಿಶೇಷವಾಗಿ ಒಂದೇ ಮಾತರಂ ಗೀತೆಯನ್ನ ಹಾಡಲಾಗ್ತಾ ಇರ್ತಕ್ಕಂಥದ್ದು. ನಂತರ ರಾಷ್ಟ್ರಗೀತೆ, ನಾಡಗೀತೆಯನ್ನ ಹಾಡಲಾಗುತ್ತೆ. ವಿಶೇಷವಾಗಿ ಈ ಬಾರಿ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳ್ತಾ ಇದ್ರು, ಈ ಬಾರಿ ಪ್ರಥಮ ಬಾರಿಗೆ ಒಂದೇ ಮಾತರಂ ಗೀತೆಯನ್ನ ಹಾಡಲಾಗ್ತಾ ಇದೆ. ಅದೇ ರೀತಿ ಪಥಸಂಚಲನದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಎಲ್ಲ ಸಹ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಅನೇಕ ಲಿಟ್ಲ್ ಫ್ಲವರ್ ಸ್ಕೂಲ್ ಆಗಿರ್ಬೋದು ಸೇರಿದಂತೆ ಅನೇಕ ಶಾಲೆಗಳು ಭಾಗಿಯಾಗ್ತಾ ಇದೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿರುತ್ತೆ ಅದಕ್ಕೂ ಸಹ ಈಗಾಗಲೇ ರಿಹರ್ಸಲ್ಗಳು ನಡೀತಾ ಇರ್ತಕ್ಕಂಥದ್ದು. ಸ್ಕೌಟ್, ಗೈಡ್ಸ್ ಮತ್ತೆ ಶ್ವಾನದಳ ಸೇರಿದಂತೆ ಎಲ್ಲ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. 9 DCPಗಳು, ACPಗಳು, 17 ACPಗಳು, 49 ಇನ್ಸ್ಪೆಕ್ಟರ್ಗಳು, PSI 14, 49 ASI ಸೇರಿದಂತೆ 1,100ಕ್ಕೂ ಹೆಚ್ಚು ಪೊಲೀಸ್ ಬಂದು ಒಟ್ಟು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಾಣಿಕ್ ಷಾ ಗ್ರೌಂಡ್ ಸುತ್ತಮುತ್ತ ಏನಿದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು, ಏನೇ ಆಗಬಾರ್ದು ಅನ್ನೋ ಕಾರಣಕ್ಕೆ CCTVಗಳನ್ನು ಅಳವಡಿಸಲಾಗಿದೆ. ಕಳೆದ 15 ದಿನಗಳಿಂದಲೂ ಸಹ ಏನು ಹೈ-ರೈಸ್ ಬಿಲ್ಡಿಂಗ್ಗಳೇನಿದ್ದಾವೆ ಆ ಬಿಲ್ಡಿಂಗ್ಗಳು, ಮೆಟ್ರೋ, MG ರೋಡ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಎಲ್ಲ ಕಡೆನೂ ಸಹ ಸಾಕಷ್ಟು ನಿಗಾ ವಹಿಸಲಾಗಿರ್ತಕ್ಕಂಥದ್ದು. ಸಂಚಾರ ವ್ಯವಸ್ಥೆ ಸುಗಮವಾಗಿರಬೇಕು ಅಂತೇಳಿ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಅವರು ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಮತ್ತೆ ಮೆಟಲ್ ಡಿಟೆಕ್ಟಿವ್ ಮೂಲಕ ಎಲ್ಲರನ್ನ ತಪಾಸಣೆ ಮಾಡಲಾಗುತ್ತೆ. ಈ ಬಾರಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಆಗಿರ್ಬೋದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಿದೀವಿ ಅನ್ನೋ ಮಾತುಗಳನ್ನ ಕಮಿಷನರ್ ಕೂಡ ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.